Hello students, welcome to RH Chemistry. So in today's video I am going to discuss about some doubts regarding verification slip and other doubts which I have seen in the comment section, which I thought that it is very important and let all the students know about those doubts. So I will try my best level to clear this. First thing, so this is your verification slip. Yesterday you have downloaded this. Some of you are telling that server is busy, password is wrong. So once again you try today. So today evening, tomorrow, day after tomorrow. So you can download it as many as times. But once you download, remember, keep this with you very safe, very important, and don't share, very important, don't share. ಸೊ ಮೋಸ್ಟ್ ಆಫ್ ಯು ವಿಲ್ ಹ್ಯಾವ್ ಒನ್ ಪರ್ಟಿಕ್ಯುಲರ್ ಅಂದರೆ ಹ್ಯಾಬಿಟ್ ಏನಿರ್ತದೆ ಅಂತಂದರೆ ಇದ್ದಿರೋದನ್ನೆಲ್ಲ ಸ್ಟೇಟಸಲ್ಲಿ ಹಾಕೋದು. ಇದು ನಿಮ್ಮ ಸ್ಟೇಟಸ್ ಮ್ಯಾಟರ್ ಅಲ್ಲ, ಗೊತ್ತಿರಲಿ. ನಿಮಗೆ ಸೀಟ್ ಸಿಕ್ಕ ಮೇಲೆ ಅಡ್ಮಿಷನ್ ಆದಮೇಲೆ ಆ ಅಡ್ಮಿಷನ್ ಲೆಟರ್ನ ಸ್ಟೇಟಸಲ್ಲಿ ಹಾಕಿ. ಸೊ ಯಾವ ಕಾಲೇಜಲ್ಲಿ ಅಡ್ಮಿಷನ್ ತೊಗೊಳ್ತಾ ಇದ್ದೀರಿ ಅನ್ನೋದನ್ನು ಸ್ಟೇಟಸ್ ಒಳಗೆ ಹಾಕಿ. ಅದನ್ನು ಬಿಟ್ಟು ಸೀಕ್ರೆಟ್ ಕೀ ಇರೋದನ್ನು, ನಿಮ್ಮ CET ನಂಬರ್, ಅಪ್ಲಿಕೇಶನ್ ನಂಬರ್ ಇರೋದನ್ನು ವಾಟ್ಸಪ್ ಸ್ಟೇಟಸಲ್ಲಿ ಹಾಕಿ ನಿಮ್ಮ ಜೀವನವನ್ನು ನೀವೇ ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಎಸ್, ವೆರಿಫಿಕೇಷನ್ ಸ್ಲಿಪ್ ಈ ರೀತಿ ನಮಗೆ ಕಾಣಿಸ್ತದೆ, ಹೌದಾ? ಸೊ ನಿಮ್ಮದು ಇಂಜಿನಿಯರಿಂಗ್ ರ್ಯಾಂಕ್ ಇರ್ತದೆ, ISMH ರ್ಯಾಂಕ್ ಇರ್ತದೆ, ಅಂದರೆ BNYS ರ್ಯಾಂಕ್ ಇರ್ತದೆ, ಅದರಲ್ಲಿ ಎಗ್ರಿ ರ್ಯಾಂಕ್ ಇರ್ತದೆ, ಸೊ ಪ್ರಾಕ್ಟಿಕಲ್, ಸೊ ವೆಟರ್ನರಿ ರ್ಯಾಂಕ್ ಇರ್ತದೆ, ಸೊ B Pharma, D Pharma, ಎವ್ರಿಥಿಂಗ್ ಇಟ್ ವಿಲ್ ಬಿ ದೇರ್, ರೈಟ್? ಸೊ ಈಗ ಫಸ್ಟ್ ಕ್ವಶನ್ ಒಂದಷ್ಟು ಜನ ಕೇಳಿದ್ದು ಅಂತಂದರೆ, ಸರ್ ಇದರಲ್ಲಿ ನನಗೆ ಎಗ್ರಿ ಪ್ರಾಕ್ಟಿಕಲ್ ಮತ್ತು ಎಗ್ರಿ ಸೇಮ್ ರ್ಯಾಂಕಿಂಗನ್ನು ಕೊಟ್ಟಿದ್ದಾರೆ. ಆಲ್ದೋ ಐ ಆಮ್ ಎಲಿಜಿಬಲ್ ಫಾರ್ ಎಗ್ರಿ ಕೋಟಾ, ನಾನು ದಿಸ್ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿದ್ದೀನಿ ಎಗ್ರಿ ಕೋಟಾ ಅಂಡರ್, ಸೊ ಅದು ಎಲಿಜಿಬಲ್ ಅಂತಲೂ ಆಗಿದೆ. ಬಟ್ ಮುಂದಿನ ಪ್ರೊಸೀಜರ್ ಏನು ಅಂಥೇಳಿ, ಮುಂದಿನ ಪ್ರೊಸೀಜರ್ ಏನು ಅಂತಂದರೆ, ಐ ಹೋಪ್ ನನಗೆ ಗೊತ್ತಿರೋ ಪ್ರಕಾರ, ಅಂದರೆ ಪ್ರತಿ ವರ್ಷ ಮಾಡುವಂಥ ಒಂದು ಪ್ರೊಸೀಜರ್ ಪ್ರಕಾರ ಹೇಳ್ತಾ ಇದ್ದೀನಿ, ದೇ ಆರ್ ಗೋಯಿಂಗ್ ಟು ಗಿವ್ ಸಪರೇಟ್ ರ್ಯಾಂಕ್ ಫಾರ್, ರಿಮೆಂಬರ್, ಸಪರೇಟ್ ರ್ಯಾಂಕ್ ಫಾರ್ ಎಗ್ರಿ ಕೋಟಾ ಸ್ಟೂಡೆಂಟ್ಸ್. ಸೊ ಸಪರೇಟ್ ರ್ಯಾಂಕ್ ಫಾರ್ ಎಗ್ರಿ ಕೋಟಾ ಸ್ಟೂಡೆಂಟ್ಸ್, ರೈಟ್? ಸೊ ಈಗ ಫಾರ್ ದ ಟೈಮ್ ಬೀಯಿಂಗ್ ಇದು ಈಗ ಹಾಕಿರ್ಬೋದು, ಅದನ್ನು ನೆಕ್ಸ್ಟ್ ಚೇಂಜ್ ಮಾಡಿನೂ ಕೊಡ್ಬೋದು. ಸೊ ಚೇಂಜ್ ಮಾಡಿ ಅಂತಂದರೆ ವೆರಿಫಿಕೇಷನ್ ಸ್ಲಿಪ್ ಬೇರೆ ಕೊಡಬೇಕು ಅಂತ ಏನಿಲ್ಲ. ಸೊ ದೋಸ್ ಹೂ ಆರ್ ರ್ಯಾಂಕಿಂಗ್ಸ್ ವಿಲ್ ಬಿ ಅನೌನ್ಸ್ಡ್ ಇನ್ ದ ವೆಬ್ಸೈಟ್ ಆ್ಯಂಡ್ ದಟ್ ರ್ಯಾಂಕಿಂಗ್ ವಿಲ್ ಬಿ ಆ್ಯಡೆಡ್ ಟು ಯುವರ್ ಲಾಗಿನ್ ID. ಅಂದರೆ ನಿಮ್ಮ ಲಾಗಿನ್ ಆಗಿದ ತಕ್ಷಣ ಗೊತ್ತಾಗ್ಬಿಡ್ತದೆ ನಿಮಗೆ ಎಗ್ರಿ ಪ್ರಾಕ್ಟಿಕಲ್ ರ್ಯಾಂಕ್ ಎಷ್ಟು ಬಂದಿದೆ ಅಂಥೇಳಿ. ಸೊ ಅದರಲ್ಲಿ ನೀವು ಅಕಾರ್ಡಿಂಗ್ ಟು ಯುವರ್ ರ್ಯಾಂಕಿಂಗ್ ನೀವು ಚಾಯ್ಸ್ ಫಿಲ್ಲಿಂಗ್, ಅಂದರೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಸಾಧ್ಯ ಇರ್ತದೆ. ಸೊ ವೆಟರ್ನರಿ ಕೊಟ್ಟಿದ್ದಾರೆ, B Pharma, D Pharma ಕೊಟ್ಟಿದ್ದಾರೆ, ಫೈನ್. ಈಗ ಆರ್ಕಿಟೆಕ್ಚರ್ ಬಹಳಷ್ಟು ಮಂದಿ ಕೇಳಿದ್ದು ಅಂತಂದರೆ, ಸರ್ ಇದು ಆರ್ಕಿಟೆಕ್ಚರ್ ಏನು ಕಾಣಿಸ್ತಾ ಇದೆ ಸರ್, ನಾನು ಎಲಿಜಿಬಲ್ ಇದ್ದೀನಿ, ಅದು ನನಗೆ ಇನ್ನೂ ರ್ಯಾಂಕ್ ಪ್ರೊವೈಡ್ ಮಾಡಿಲ್ಲ, ಬಟ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ರ್ಯಾಂಕ್ ಇಲ್ಲ, ಏನು ಮಾಡೋದು? ಸೊ ಡೆಫಿನೆಟ್ಲಿ ಆರ್ಕಿಟೆಕ್ಚರ್ ಆಲ್ಸೋ ರ್ಯಾಂಕ್ ವಿಲ್ ಬಿ ಗಿವನ್. ರಿಮೆಂಬರ್, ರ್ಯಾಂಕ್ಸ್ ವಿಲ್ ಬಿ ಗಿವನ್, ನೋ ಡೌಟ್ ಇನ್ ಇಟ್, ರೈಟ್? ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ರ್ಯಾಂಕ್ ಕೊಡ್ತಾರೆ, ರ್ಯಾಂಕ್ ಕೊಟ್ಟ ಮೇಲೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಅಂಥವರಿಗೆ ಇನ್ನೊಂದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತಲೂ ಹೇಳ್ಬೋದು. ಇಲ್ಲ ಅಂತಂದರೆ ಇದೇ ಸೇಮ್ ನಮಗೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನು ಇಂಪಾರ್ಟೆಂಟ್ ಅಂತಂದರೆ, ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಸೀಕ್ರೆಟ್ ಕೀ ನಮಗೆ ಭಾಳ ಇಂಪಾರ್ಟೆಂಟು. ಮತ್ತು ಯಾವ್ಯಾವ ಡಾಕ್ಯುಮೆಂಟ್ಸ್ ನೀವು ಅಪ್ಲೋಡ್ ಮಾಡಿದ್ದೀರಿ ಅವು. ಸೊ ಇಲ್ಲಿ ಎಗ್ರಿ ರ್ಯಾಂಕಿಂಗಲ್ಲಿ ನೋಡಿ ಈ ಡಾಕ್ಯುಮೆಂಟ್ಸ್ ಯಾವುದು ಚೇಂಜ್ ಆಗೋದೇ ಇಲ್ಲ, ಅದಕ್ಕಾಗಿ ಇದು ಕರೆಕ್ಟಾಗಿರ್ತದೆ ಡಾಕ್ಯುಮೆಂಟ್ ಲಿಸ್ಟು. ಆ್ಯಂಡ್ ಆರ್ಕಿಟೆಕ್ಚರ್ಗೆ ನೀವೇನು ಸಪ್ರೇಟಾಗಿ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡೋದಿಲ್ಲ, ಸೊ ಇಟ್ ವಿಲ್ ರಿಮೇನ್ಸ್ ಸೇಮ್. ಸೊ ಅಲ್ಲಿ ನೋಡೋದು ನಿಮ್ಮ ಯಾವ್ಯಾವ ಡಾಕ್ಯುಮೆಂಟ್ಸ್ ನಿಮ್ಮದು ಇದೆ, ಮತ್ತು ನೀವು ಯಾವ ಕ್ಲಾಸಲ್ಲಿ ಬರ್ತೀರಿ, ಯಾವ ಕೆಟಗರಿಯಲ್ಲಿ ಬರ್ತೀರಿ. ರೂರಲ್ ಕನ್ನಡ ಮೀಡಿಯಂ, ಹೈದರಾಬಾದ್ ಕರ್ನಾಟಕ, JK ಮೈಗ್ರೆಂಟ್ ಹೌದೋ ಇಲ್ಲೋ, ಇದು ನಮಗೆ ಇಂಪಾರ್ಟೆಂಟೇ ಹೊರತು ಇಲ್ಲಿ ಬರುವಂತಹ ರ್ಯಾಂಕ್ಸ್ ನಮಗೆ ಇಂಪಾರ್ಟೆಂಟ್ ಇಲ್ಲ. ಅದಕ್ಕೆ ಅದರ ಬಗ್ಗೆ ನೀವು ಭಾಳ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ರ್ಯಾಂಕ್ಸ್ ವಿಲ್ ಬಿ ಗಿವನ್ ಡೆಫಿನೆಟ್ಲಿ, ಅದನ್ನು ನಿಮಗೆ ಇಂಟಿಮೇಷನ್ನು ಕೂಡ ಮಾಡ್ತಾರೆ. ಬಟ್ ಇದೇ ವೆರಿಫಿಕೇಷನ್ನು ಕೂಡ ಇಟ್ಕೊಂಡು ನೀವು ಮುಂದುವರಿಬೋದು. ಬಟ್ ನಿಮಗೆ ಕೊಟ್ಟಿರುವಂಥ ಸೀಕ್ರೆಟ್ ಕೀ ಚೇಂಜ್ ಆಗೋದಿಲ್ಲ. ಸೊ ಇದು ನಮಗೆ ಬಹಳ ಇಂಪಾರ್ಟೆಂಟು. ಅದಕ್ಕೆ ಉಳಿದಿರುವಂಥ ವಿಷಯದ ಬಗ್ಗೆ ತಲೆ ಕೆಡಿಸ್ಕೊಂಡು ಊಟ ನಿದ್ದೆ ಬಿಡೋ ಅವಶ್ಯಕತೆ ಇಲ್ಲ. ಸೊ ದೆನ್ ಇಲ್ಲೆಲ್ಲ ನಿಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ಎಸ್ ಆ್ಯಂಡ್ ನೋ ಅಂತ ಬಂದಿರ್ತದೆ. ಸೊ ಒಬ್ಬರು ಈಗ ಕಮೆಂಟ್ ಸೆಕ್ಷನಲ್ಲಿ ತೋರಿಸ್ತೀನಿ ಹೇಳಿದ್ದು, ಸರ್ ನನಗೆ ಇಲ್ಲಿ ನಿಮ್ಮ ಒಂದು ಸ್ಪೆಷಲ್ ಕ್ಯಾಟಗರಿ ಅಥವಾ ಈ ಕ್ಯಾಟಗರಿಯೊಳಗೆ ಜನರಲ್ ಮೆರಿಟ್ ಅಂತ ಬಂದುಬಿಟ್ಟಿದೆ, ಐ ಆಮ್ ಬಿಲಾಂಗ್ಸ್ ಟು 2A ಕ್ಯಾಟಗರಿ, ನಾನು ಎಲ್ಲ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿದ್ದೀನಿ, ಆದರೂ ಕೂಡ ಯಾಕೆ ಜನರಲ್ ಮೆರಿಟ್ ಬಂದಿದೆ ಅಂತ ಇದೆ. ನನ್ನ ಸಜೆಷನ್ ಏನಂತಂದರೆ, ನೀವು ಫಸ್ಟು ಎಲಿಜಿಬಿಲಿಟಿ ಲೀಸ್ಟಲ್ಲಿ ನೋಡ್ಕೊಳ್ಳಿ. ಎಲಿಜಿಬಿಲಿಟಿ ಲೀಸ್ಟಲ್ಲಿ ಸೊ ಇಲ್ಲಿ ಏನು
ಈಗ 4-5 ದಿವಸದ ಹಿಂದೆ ರಿಲೀಸ್ ಮಾಡಿರೋಂಥ ಎಲಿಜಿಬಿಲಿಟಿ ಲೀಸ್ಟಲ್ಲಿ ನಿಮ್ಮ ಹೆಸರ ಮುಂದೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ಏನು ಕೊಟ್ಟಿದ್ದಿದೆ ಅಥವಾ ಯಾವ ಒಂದು ಕೆಟಗರಿ ಒಳಗೆ ನೀವು ಎಲಿಜಿಬಲ್ ಅಂತ ಇದೆ ಅನ್ನೋದನ್ನು ನೋಡ್ಕೊಳ್ಳಿ. ಅದರ ಪ್ರಕಾರ ವೆರಿಫಿಕೇಷನ್ ಸ್ಲಿಪ್ ಜನ್ರೇಟ್ ಆಗಿರ್ತದೆ. ಅದಕ್ಕಾಗಿ ಅಲ್ಲೇ ಏನಾದರೂ ನೀವು 2A ಅಪ್ಲೋಡ್ ಮಾಡಿಲ್ಲ ಅಂತ ಇದ್ದರೆ ದೆನ್ ಡೆಫಿನೆಟ್ಲಿ ಜನರಲ್ ಮೆರಿಟ್ ಅಂತಲೇ ಕನ್ಸಿಡರ್ ಆಗಿರ್ತದೆ. ಸೊ ಅದಕ್ಕೆ ಸ್ವಲ್ಪ ಕ್ಲಾರಿಫೈ ಮಾಡ್ಕೊಳ್ಳಿ. ಹಾಗೇನಾದರೂ ಇಲ್ಲೂ 2A ಇತ್ತು ಕರೆಕ್ಟಾಗಿ, ಬಟ್ ಇಲ್ಲಿ ಮಾತ್ರ ಜನರಲ್ ಮೆರಿಟ್ ಬಂದಿದೆ ಅಂತಂದರೆ ಇಲ್ಲಿ ನೋಡಿ ಲಾಸ್ಟ್ ಒಂದು ನೋಟ್ ಇದೆ, ಹೌದಾ? ಕ್ಯಾಂಡಿಡೇಟ್ಸ್ ಆ್ಯಂಡ್ ಪೇರೆಂಟ್ಸ್ ಆರ್ ಅಡ್ವೈಸ್ ಟು ವೆರಿಫೈ ದ ಅಬೋವ್ ಎಂಟ್ರೀಸ್. ಇಫ್ ದೆರ್ ಇಸ್ ಎನಿ ಡಿಸ್ಕ್ರಿಪನ್ಸಿ ಅಂದರೆ ರಾಂಗ್ ಇತ್ತಂದರೆ ಸೇಮ್ ಶುಡ್ ಬಿ ಬ್ರಾಟ್ ಟು ದ ನೋಟಿಸ್ ಆಫ್ KE ಆಫೀಸ್ ಬ್ಯಾಂಗ್ಳೂರ್. ನೋ ಚೇಂಜ್ ವಿಲ್ ಬಿ ಎಂಟರ್ಟೈನ್ಡ್ ಎಟ್ ದ ಲೇಟರ್ ಸ್ಟೇಜ್. ಇದರಲ್ಲಿ ಏನಾದರೂ ನಾನು ಹಾಕಿದ್ದೊಂದು ಇಲ್ಲಿ ಬಂದಿದ್ದೊಂದು ಅಂತ ನಿಮಗೆ ಅನಿಸಿದರೆ ಸೊ ಯು ಕ್ಯಾನ್ ಗೋ ಟು KE ಆಫೀಸ್. ಯು ಕ್ಯಾನ್ ಟೆಲ್ ದೆಮ್ ಸೊ ದಿಸ್ ಇಸ್ ದ ಮಿಸ್ಟೇಕ್ ಅಂತೇಳಿ. ಬಟ್ ಇದ್ರ ಬಗ್ಗೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ರ್ಯಾಂಕಿಂಗ್ ಬಗ್ಗೆ ಆಗಲಿ, ನಿಮ್ಮ ಸಬ್ಜೆಕ್ಟಲ್ಲಿ ಮಾರ್ಕ್ಸ್ ತೊಗೊಂಡಿರೋದ್ರ ಬಗ್ಗೆ ಆಗಲಿ, ಯಾವುದ್ರ ಬಗ್ಗೆನೂ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ರೈಟ್? ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ ಸೊ ಇಲ್ಲಿ ನೋಡಿ, ಇಲ್ಲಿದೆ ಸೀಕ್ರೆಟ್ ಕೀ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೀಪ್ ಇಟ್ ಕಾನ್ಫಿಡೆಂಟ್ ಆ್ಯಂಡ್ ಡು ನಾಟ್ ಶೇರ್ ವಿತ್ ಎನಿ1. ಯಾರ ಜೊತೆಗೂ ಶೇರ್ ಮಾಡೋ ಹಾಗೆ ಇಲ್ಲ. ಸೊ ಸೂಪರ್ ನ್ಯೂಮರರಿ ಕೋಟಾ ಇದ್ದರೆ ಎಲಿಜಿಬಲ್ ನಾಟ್ ಎಲಿಜಿಬಲ್ ಅಂತ ಬಂದಿರ್ತದೆ. ಸೊ ಇನ್ಕಮ್ ಆ್ಯಸ್ ಪರ್ ತಹಶೀಲ್ದಾರ್ ಸರ್ಟಿಫಿಕೇಟ್ ಅದು ಕೂಡ ಮೆನ್ಷನ್ ಆಗಿರ್ತದೆ. ಅದಾದಮೇಲೆ ಸಬ್ಜೆಕ್ಟ್ ಬಂದಾಗ ಒಂದಷ್ಟು ಮಂದಿ ಕೇಳಿದ್ರು, ಸರ್ ನನಗಿಲ್ಲಿ CS/EC ಅಂತ ಇದೆ, 0 ಅಂತ ಇದೆ, ಇದೇನಾದರೂ ಪ್ರಾಬ್ಲಮ್ ಆಗ್ತದಾ ಅಂಥೇಳಿ. ಇದರ ಬಗ್ಗೆ ಡೋಂಟ್ ವರಿ. ಒಂದಷ್ಟು ಜನ ಕೇಳಿದ್ರು, ಸರ್ ನನಗೆ ಹಿಂದಿ ಇಲ್ಲಿ 0 ಅಂತ ಬಂದುಬಿಟ್ಟಿದೆ ಅಥವಾ ಇಲ್ಲಿ ಹಿಂದಿ 0 ಅಂತ ಬಂದುಬಿಟ್ಟಿದೆ, ಅದು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಇಲ್ಲಿ ಏನಿದೆ ಮಾರ್ಕ್ಸು ನಿಮ್ಮದು ಅದು ಏನಾದರೂ ಹೆಚ್ಚು ಕಡಿಮೆ ಇತ್ತಂದರೆ PCMBಯಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದೇನಾದರೂ ಡಿಫ್ರೆನ್ಸ್ ಇತ್ತು ಅಂತಂದರೆ ಯು ಕ್ಯಾನ್ ಗೋ ಟು KE ಆಫೀಸ್ ಆ್ಯಂಡ್ ಯು ಕ್ಯಾನ್ ಟೆಲ್ ದೆಮ್. ಬಟ್ ಉಳಿದಿರೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಇದು ತಲೆ ಕೆಡಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಇದರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಎಗ್ರಿ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ನಾ ಹೇಳಿದಂಗೆ ಕ್ಲಾರಿಫಿಕೇಷನ್ ಅವರು ಕೊಡ್ತಾರೆ ಅಂತ ಅನ್ನಿಸ್ತದೆ ನನಗೆ. ಉಳಿದಿರೋದು ಕರೆಕ್ಟಾಗಿ ನೋಡ್ಕೊಳ್ಳಿ, ಇವೆಲ್ಲ ಕರೆಕ್ಟಾಗಿರಬೇಕು. ಇದನ್ನು ಯಾರ ಜೊತೆಗೂ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇದು ಅಬೌಟ್ ವೆರಿಫಿಕೇಷನ್ ಸ್ಲಿಪ್. ನೆಕ್ಸ್ಟ್ ಸಮ್ ಕಮೆಂಟ್ಸನ್ನು ನೋಡೋಣಂತೆ. ಫಸ್ಟ್ ಕಮೆಂಟು, ಇದು ನನಗೆ ಆಲ್ಮೋಸ್ಟ್ ಒಂದು 1000 ಟೈಮ್ಸ್ ಕೇಳಿರ್ಬೋದು. ಇದು ನನಗೆ ಸ್ಟೂಡೆಂಟ್ಸು 1000 ಟೈಮ್ಸ್ ಕಮೆಂಟ್ ಬಾಕ್ಸಲ್ಲಿ ನೋಡ್ತಾ ಹೋಗಿ ಕಾಣಿಸ್ತದೆ. ವೆನ್ ಈಸ್ ನೀಟ್ ರಿಜಿಸ್ಟ್ರೇಷನ್? ಒನ್ಸ್ ಅಗೇನ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್, ಇಟ್ ಈಸ್ ನಾಟ್ ಎಟ್ ರಿಲೀಸ್ಡ್. ರಿಮೆಂಬರ್, ನಾಟ್ ಎಟ್ ರಿಲೀಸ್ಡ್. ಇದ್ರ ಬಗ್ಗೆ ಯಾವುದೇ ಇನ್ನೂ ನ್ಯೂಸ್ ಇಲ್ಲ. ಸೊ ಒಂದೇ ಒಂದು ವರ್ಡ್ ಹೇಳ್ತೀನಿ ನಾ ಇಲ್ಲಿ, ವೇಟ್ ಫಾರ್ KEA ನೋಟಿಫಿಕೇಷನ್. ವೇಟ್ ಫಾರ್ KEA ನೋಟಿಫಿಕೇಷನ್. ಸೊ ನಾವು KEA ನೋಟಿಫಿಕೇಷನಿಗೆ ವೇಟ್ ಮಾಡೋಣಂತೆ. ಆ್ಯಸ್ ಆ್ಯಂಡ್ ವೆನ್ ದೇ ವಿಲ್ ಟೆಲ್ ನೀಟ್ ರಿಜಿಸ್ಟ್ರೇಷನ್ ವಿಲ್ ಬಿ ಸ್ಟಾರ್ಟೆಡ್, ಸೊ ಇಮ್ಮಿಡಿಯೇಟ್ಲಿ ಐ ವಿಲ್ ಮೇಕ್ ಅ ವಿಡಿಯೋ ಆ್ಯಂಡ್ ಐ ವಿಲ್ ಲೆಟ್ ಯು ನೋ. ಅಲ್ಲಿ ತನಕ ನನಗೆ ಪದೇ ಪದೇ ಕೇಳಲಿಕ್ಕೆ ಹೋಗಬೇಡಿ. ನೀವು ಕೇಳಿದರೂ ಕೂಡ ನನ್ನ ಆನ್ಸರ್ ಒಂದೇ ಇರ್ತದೆ, ವೇಟ್ ಫಾರ್ KEA ನೋಟಿಫಿಕೇಷನ್. ನೀಟ್ ರಿಜಿಸ್ಟ್ರೇಷನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಆಗ್ತದೆ. ಯಾವಾಗ ಆಗ್ತದೆ ಅನ್ನೋದನ್ನು KEAದವರು ಹೇಳಬೇಕು. ಡೆಫಿನೆಟ್ಲಿ ಹೇಳ್ತಾರೆ. ಅಲ್ಲಿ ತನಕ ಆರಾಮ್ಸೆ ಇರಿ, ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೆಕ್ಸ್ಟು ಕಲ್ಪನಾ ಅವರು ಕೇಳ್ತಾರೆ, ಸರ್ ಐ ಆಮ್ ಅಪ್ಲೈಡ್ ಆನ್ KEA ಫಾರ್ ಆರ್ಕಿಟೆಕ್ಚರ್ ಬಟ್ ಮೈ ನೇಮ್ ಈಸ್ ನಾಟ್ ಇನ್ ದ ಎಲಿಜಿಬಲ್ ಲೀಸ್ಟ್. ಈಸ್ ದೇರ್ ಸಪರೇಟ್ ಲೀಸ್ಟ್ ಫಾರ್ ಆರ್ಕಿಟೆಕ್ಚರ್? ಪ್ಲೀಸ್ ಗೈಡ್. ಅಪ್ಲೈಡ್ ಆನ್ KEA ಫಾರ್ ಆರ್ಕಿಟೆಕ್ಚರ್ ಬಟ್ ಮೈ ನಾಟ್ ಇನ್ ದ ಎಲಿಜಿಬಲ್ ಲೀಸ್ಟಲ್ಲಿ ಆರ್ಕಿಟೆಕ್ಚರ್ ಅಂತ ಕೊಡೋದಿಲ್ಲ. ಐ ಥಿಂಕ್ ನೀವು ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಏನಾದರೂ ಹೇಳ್ತಾ ಇದ್ದೀರಾ ಅನ್ನೋದು ನನಗೊಂದು ಡೌಟ್ ಇದೆ. ಯಾಕಂದರೆ ಕ್ವಶನ್ನೇ ಸರಿ ಇಲ್ಲ ಇದು. ಸೊ ಹಾಗೇನಾದರೂ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ನೀವು ಹೇಳ್ತಾ ಇದ್ರಿ ಅಂತಂದರೆ, ಸೊ ನಾನು ಆವಾಗಲೇ ಹೇಳಿರೋ ಹಾಗೆ ಆರ್ಕಿಟೆಕ್ಚರ್ ಬಗ್ಗೆ ಇನ್ನೊಂದು ಸಾರಿ ಅವರು ರ್ಯಾಂಕನ್ನು ರಿಲೀಸ್ ಮಾಡಿ ಅದನ್ನು ನೋಟಿಫಿಕೇಷನನ್ನು ವೆಬ್ಸೈಟಲ್ಲಿ ಹಾಕಿರ್ತಾರೆ. ಅದರ ಪ್ರಕಾರ ನಿಮ್ಮ ರ್ಯಾಂಕ್ ಲೀಸ್ಟ್ ಏನು ರಿಲೀಸ್ ಆಗಿರ್ತದೆ ಅದರದ್ದು ಒಂದು ಮಾರ್ಕ್ಸ್ ಕಾರ್ಡನ್ನು ಕಾಪಿ ತೊಗೊಳ್ಬೇಕು. ಮಾರ್ಕ್ಸ್ ಕಾರ್ಡನ್ನು ಇಟ್ಟುಕೊಂಡು ಯು ಕ್ಯಾನ್ ಫರ್ದರ್ ಕಂಟಿನ್ಯೂ ಇನ್ ದ ಕೌನ್ಸಿಲಿಂಗ್ ಪ್ರೊಸೀಜರ್. ಕೌಶಿಕ್ ಅವರು ಕೇಳ್ತಾರೆ, ಸರ್ ಐ ಹ್ಯಾವ್ ರೋಟ್ ಓನ್ಲಿ ನೀಟ್ ಎಕ್ಸಾಮ್ ನಾಟ್ CET. ವೆನ್ ವಿಲ್ ಬಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆ್ಯಂಡ್ ರಿಜಿಸ್ಟ್ರೇಷನ್? ಸೊ ಆ್ಯಸ್ ಐ ಟೋಲ್ಡ್ ಇನ್ ದ ಫಸ್ಟ್ ಕ್ವಶನ್, KEAದವರು ನೋಟಿಫಿಕೇಷನನ್ನು ಕೊಡ್ತಾರೆ. ಫಸ್ಟ್ ರಿಜಿಸ್ಟ್ರೇಷನಿಗೆ ನೋಟಿಫಿಕೇಷನನ್ನು ಕೊಡ್ತಾರೆ, ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನಿಗೆ ನೋಟಿಫಿಕೇಷನನ್ನು ಕೊಡ್ತಾರೆ. ಸ್ಟೆಪ್ಸ್ ಹೇಗಿರ್ತದೆ ಅಂತಂದರೆ, ಫಸ್ಟು KEA ನೋಟಿಫಿಕೇಷನ್, ಅದಾದಮೇಲೆ ಸ್ಟೇಟ್ ಮೆರಿಟ್ ಲೀಸ್ಟನ್ನು ರಿಲೀಸ್ ಮಾಡ್ತಾರೆ. ಮೆರಿಟ್ ಲೀಸ್ಟ್ ರಿಲೀಸ್ ಆದಮೇಲೆ ಡಾಕ್ಯುಮೆಂಟ್ ಅಪ್ಲೋಡಿಗೆ ಕೇಳ್ತಾರೆ. ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು. ಅದಾದಮೇಲೆ ವೆರಿಫಿಕೇಷನ್ ಸ್ಲಿಪ್ ನಿಮಗೆ ಸಿಗ್ತದೆ. ಸೊ ಗೊತ್ತಿರಲಿ.
ಭವಾನಿ ಅವರು ಕೇಳ್ತಾರೆ, ಸರ್ ನಮಗೆ ಕೌನ್ಸ್ಲಿಂಗ್ ಟೈಮ್ಗೆ ಅಡ್ಮಿಷನ್ ಸಿಗಲಿಲ್ಲ ಅಂದರೆ ನಾವು ಡೈರೆಕ್ಟಾಗಿ ಹೋಗಿ ಅಡ್ಮಿಷನ್ ಮಾಡ್ಬೋದಾ ಆನ್ ದ ಬೇಸಿಸ್ ಆಫ್ ಎಂಟ್ರೆನ್ಸ್ ಎಕ್ಸಾಮ್, ನಾಟ್ ಮ್ಯಾನೇಜ್ಮೆಂಟ್? ಸೊ ಒನ್ ಥಿಂಗ್ ನೆನ್ಪಿಟ್ಕೊಳ್ಳಿ, ಎವ್ರಿಥಿಂಗ್ ವಿಲ್ ಬಿ ಅಂಡರ್ ಓನ್ಲಿ ಕೌನ್ಸ್ಲಿಂಗ್. ನೀವು ಕೌನ್ಸ್ಲಿಂಗ್ ಬಿಟ್ಟು ಪರ್ಸ್ನಲಿ ಹೋಗಿ ಭೇಟಿ ಆದರೆ ಅಂದರೆ ಅದನ್ನು ನಾವು ಮ್ಯಾನೇಜ್ಮೆಂಟ್ ಅಂತಲೇ ಕರೀತಾರೆ, ಅದನ್ನು ಆನ್ ದ ಬೇಸ್ ಆಫ್ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಕರೆಯೋದಿಲ್ಲ. ಬಟ್ ಜನರಲಿ ಹೇಗಾಗ್ತದೆ, ಸೊ ಯು ಹ್ಯಾವ್ ಟು ಎಲಿಜಿಬಲ್, ರಿಮೆಂಬರ್ ಯು ಹ್ಯಾವ್ ಟು ಎಲಿಜಿಬಲ್ ಫಾರ್ ದ್ಯಾಟ್ ಅಷ್ಟೇ. ಸೊ ಯು ಹ್ಯಾವ್ ಟು ಎಲಿಜಿಬಲ್ ಫಾರ್, ರಿಮೆಂಬರ್ ದಟ್ ಪರ್ಟಿಕ್ಯುಲರ್ ಕೌನ್ಸಿಲಿಂಗ್. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಜನರಲ್ ಮೆರಿಟ್ ಏನಾದರೂ ಆಗಿದ್ದರೆ ನೀಟಲ್ಲಿ, ಇಫ್ ಯು ಕನ್ಸಿಡರ್ ನೀಟ್ 147 ಈಕ್ವಲ್ ಟು ಆರ್ ಎಬೋವ್ ದ್ಯಾನ್, ಓನ್ಲಿ ಯು ಆರ್ ಎಲಿಜಿಬಲ್ ಫಾರ್ ಟು ಟೇಕ್ ದ ಅಡ್ಮಿಷನ್ ಇನ್ ಮ್ಯಾನೇಜ್ಮೆಂಟ್. ಇದಕ್ಕಿಂತ ಕಡಿಮೆ ಇದ್ದರೆ ಮ್ಯಾನೇಜ್ಮೆಂಟಲ್ಲೂ ನಿಮಗೆ ಅಡ್ಮಿಷನ್ ತೊಗೊಳ್ಳೋದಕ್ಕೆ ಸಾಧ್ಯ ಇರೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಕೌನ್ಸಿಲಿಂಗಲ್ಲಿ ಇನ್ವಾಲ್ವ್ ಆಗಬೇಕು, ಅಲ್ಲಿ ನಿಮಗೆ ಸೀಟ್ ಸಿಗಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಆಪ್ಷನ್ ಮ್ಯಾನೇಜ್ಮೆಂಟೇ ಇರ್ತದೆ ಹೊರತು ಬೇರೆ ಆಪ್ಷನ್ ಇರೋದಿಲ್ಲ. ದೀಪಾ ಗೌಡ ಅವರು ಕೇಳ್ತಾರೆ, ಸರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಇನ್ ಮೆಡಿಕಲ್ ಆಲ್ಸೋ ಕಾಲ್ಡ್ ಆಸ್ ಮಾಪ್ ಅಪ್ ರೌಂಡ್ ಕ್ವಶನ್ ಮಾರ್ಕ್. ಸೊ ನಿನ್ನೆ ರಿಲೀಸ್ ಮಾಡಿರೋಂಥ ಕೌನ್ಸಿಲಿಂಗ್ ಶೆಡ್ಯೂಲ್ ಅಥವಾ ಕೌನ್ಸಿಲಿಂಗ್ ಪ್ರೊಸೀಜರಲ್ಲಿ ಮಾಪಪ್ ಅನ್ನೋ ವರ್ಡನ್ನು ಎಲ್ಲೂ ಕೂಡ ಯೂಸ್ ಮಾಡಿಲ್ಲ, ನೀವು ನೋಡಿರ್ಬೋದು. ಅಂದರೆ ನಾನು ಅಂದ್ಕೊಂಡಿರೋ ಪ್ರಕಾರ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡನ್ನೇ ಮಾಪಪ್ ಅಂತ ಕರೀಬಹುದು. ಸೊ ಮಾಪಪ್ ಅಂತ ಹೇಳೋದ್ರ ಬದಲಿಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂಥೇಳಿ ಈ ವರ್ಷ ಹೇಳ್ತಾ ಇದ್ದಾರೆ ಅನ್ನೋದು ನಂದು ಕೂಡ ಡೌಟ್ ಇದೆ. ಸೊ ಆಗ್ಬೋದು ಇದನ್ನೇ ಅವ್ರು ಮಾಪಪ್ ಅಂತಲೇ ಕರೀತಾ ಇರ್ಬೋದು, ಬಟ್ ಮಾಪಪ್ ಅನ್ನೋ ವರ್ಡನ್ನು ಈ ವರ್ಷ ಎಲ್ಲೂ ಕೂಡ ಯೂಸ್ ಮಾಡಿಲ್ಲ. ಅದಕ್ಕಾಗಿ ನಾನು ಕೂಡ ಅದರ ಬಗ್ಗೆ ಕ್ಲಾರಿಫಿಕೇಷನ್ ನನಗೆ ಸಿಕ್ಕ ಮೇಲೆ ನಿಮಗೆ ಹೇಳ್ತೀನಿ. ಭಾರತಿ ಅವರು ಕೇಳ್ತಾರೆ, ಸರ್ ಇನ್ ಆಪ್ಷನ್ ಎಂಟ್ರಿ ಪ್ರೊಸೆಸ್ ವಿಲ್ ಬಿ ಕಾಲೇಜಸ್ ವಿಚ್ ವಿ ಗೆಟ್ ಟು ಅವರ್ ರ್ಯಾಂಕ್, there will be colleges get to our rank or all colleges will be there? So remember, all colleges will be there. All colleges will be there. ಸೊ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನಿಮ್ಮದು ಲಾಗಿನ್ ಐ ಡಿ ಹಾಕಿ ಸೀಕ್ರೆಟ್ ಕೀ ಹಾಕಿ ನೀವು ಲಾಗಿನ್ ಆದಮೇಲೆ ನಿಮಗೆ ಪ್ರತಿಯೊಂದು ಕಾಲೇಜು ಕೂಡ ಕಾಣಿಸ್ತದೆ. ಈಗೊಂದು 200 ಕಾಲೇಜ್ ಇತ್ತಂದ್ರೆ ಆಲ್ 200 ಕಾಲೇಜ್ ಯು ಆರ್ ಎಲಿಜಿಬಲ್ ಫಾರ್ ಆಪ್ಷನ್ ಎಂಟ್ರಿ. ದಟ್ ಈಸ್ ಡಿಪೆಂಡಿಂಗ್ ಆನ್ ಯುವರ್ ಮಾರ್ಕ್ಸ್, ರೈಟ್? ಸೊ ಆದರೆ ಇದೇ ಕಾಲೇಜ್ ಇಷ್ಟು ಕಾಲೇಜಿಂದ ಮಾತ್ರ ನಿಮಗೆ ಈ ಮಾರ್ಕ್ಸಿಗೆ ಅಲಾಟ್ ಇರ್ತದೆ, ಓನ್ಲಿ ದೀಸ್ ಮೆನಿ ಕಾಲೇಜಸ್ ಫಾರ್ ದಿಸ್ ರ್ಯಾಂಕ್ ಅನ್ನೋದು ಇರೋದಿಲ್ಲ. For all 200 colleges you can make option entry. Remember that point. So all colleges will be there. Animal life, ಬಹಳ ಚಂದ ಹೆಸರಿಟ್ಕೊಂಡಿರ್ತಾರೆ ಒಂದಷ್ಟು ಮಂದಿ ತಮ್ಮ ಯೂಟ್ಯೂಬಲ್ಲಿ, ನೋಡಬೇಕು ಒಬ್ಬೊಬ್ಬರ ಹೆಸರು ಭಾರಿ ಚಂದ ಇರ್ತದೆ. ಎನಿಮಲ್ ಲೈಫ್ ಅಂತೆ. ಸೊ ಎನಿಮಲ್ ಲೈಫ್ ಅಂದರೆ ಐ ಥಿಂಕ್ ಎನಿಮಲಿಗೆ ಸಂಬಂಧಪಟ್ಟಂಗೆ ಐ ಥಿಂಕ್ ಇವನು MBBS ಮಾಡುವಂಗೆ ಕಾಣ್ತಾನೆ. ಇರಲಿ. ವೇರ್ ಕೆನ್ ಐ ಗೆಟ್ ದಿ ಇನ್ಫಾರ್ಮೇಷನ್ ಅಬೌಟ್ ಕಾಲೇಜಸ್ ಫಾರ್ ಮೈ ರ್ಯಾಂಕ್? ಸೊ ವೇರ್ ಕೆನ್ ಐ ಗೆಟ್ ದಿ ಇನ್ಫಾರ್ಮೇಷನ್ ಅಂತಂದರೆ ಆಲ್ರೆಡಿ ಕಟ್ ಆಫ್ ಅನಲೈಸರ್ ಅಂತ ಇದೆ, ಹೌದಾ? ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಕಟ್ ಆಫ್ ಅನಲೈಸರ್ 2019 ಅಂತ ಇದೆ. ಅದು ನಮಗೊಂದು ಬೇಸ್ ಅಷ್ಟೇ. ದಿಸ್ ಈಸ್ ದ ಬೇಸ್ ಫಾರ್ ಅಸ್. ಬೈ ಯೂಸಿಂಗ್ ದಿಸ್ ನಾ ಹೇಳಿದಾಗೆ ಈ ವರ್ಷಕ್ಕೆ MBBSಗೆ ಸೊ +50 to 60 ಮಾಡಿಕೊಂಡು ನಿಮ್ಮ ಕಾಲೇಜನ್ನು ಪ್ರಿಡಿಕ್ಷನ್ ಮಾಡ್ಕೋಬಹುದು, ರೈಟ್? ಸೊ ಅದೇ ರೀತಿ ನೀವು ಮಾಡಬೇಕೇ ಹೊರತು ಈ ವರ್ಷ ಅಂದರೆ 2020 ಕಟ್ ಆಫ್ ಅಂಥೇಳಿ ನಿಮ್ಮ ರ್ಯಾಂಕಿಗೆ ಯಾವ ಕಾಲೇಜ್ ಬರ್ತದೆ ಅಂಥೇಳಿ ಯಾರೂ ಹೇಳೋದಿಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್, ರಿಮೆಂಬರ್ ದ್ಯಾಟ್. NKS ಅವ್ರು ಕೇಳ್ತಾರೆ, ಸರ್ ವೆನ್ ವಿ ಹ್ಯಾವ್ ಟು ಎಂಟರ್ ಅವರ್ ನೀಟ್ ಮಾರ್ಕ್ಸ್ ಟು KEA ಪ್ಲೀಸ್ ರಿಪ್ಲೈ. ಸೊ ನೀಟ್ ಮಾರ್ಕ್ಸ್ ಟು KEA ನಾನು ಹೇಳ್ದಂಗೆ ರಿಜಿಸ್ಟ್ರೇಷನ್ನಿಗೆ ಒಂದು ರಿಜಿಸ್ಟ್ರೇಷನ್ ಆಲ್ರೆಡಿ ನೀವು CET ಬರೆದವರಿದ್ರೆ ಏನು ಮಾಡ್ತಾರೆ, ಹೊಸದಾಗಿ ನೀಟ್ ಬರೆದವರಿಗೆ ರಿಜಿಸ್ಟ್ರೇಷನ್ ಇರ್ತದೆ, ಅದರಲ್ಲಿ ಎಲ್ಲ ಇನ್ಫಾರ್ಮೇಷನನ್ನು ಅವರು ಫಿಲ್ ಮಾಡ್ತಾರೆ. ನೀವು ಆಲ್ರೆಡಿ CETಯನ್ನು ಬರೆದು ನೆಕ್ಸ್ಟ್ ನೀಟನ್ನು ಬರೆದಿರ್ತೀರಿ, ಆಲ್ರೆಡಿ CETದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿರ್ತೀರಿ, ಅಂಥವರಿಗೆ ನೀಟ್ ಮಾರ್ಕ್ಸನ್ನು ಎಂಟ್ರಿ ಮಾಡೋದಕ್ಕೆ ನಿಮ್ಮ ನೀಟ್ ರೋಲ್ ನಂಬರ್ ಆಗಲಿ, ಸೊ ನೀಟ್ ರೋಲ್ ನಂಬರ್ ಅಥವಾ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಕೇಳ್ಬೋದು, ಅಥವಾ ಎರಡನ್ನೂ ಕೇಳ್ಬೋದು. ಸೊ ಅದನ್ನು ಹಾಕಿದಾಗ ಡೈರೆಕ್ಟ್ಲಿ the KEA will take the marks from MCC ವೆಬ್ಸೈಟ್. ಸೊ MCC ಅವರಿಂದ ಕರೆಕ್ಟಾಗಿ NTA ಡೈರೆಕ್ಟಾಗಿ ತೊಗೊಂಡ್ಬಿಡ್ತಾರೆ. ಸೊ ಅದಕ್ಕೆ ನೀವು ಮಾರ್ಕ್ಸು ಕೇಳ್ಬೋದು, ಹೇಳಲಿಕ್ಕೆ ಬರೋದಿಲ್ಲ, ಮಾರ್ಕ್ಸನ್ನು ಕೇಳ್ಬೋದು, ಇಲ್ಲ ರೋಲ್ ನಂಬರ್ ಕೇಳ್ಬೋದು, ಅಪ್ಲಿಕೇಶನ್ ನಂಬರು ಕೇಳ್ಬೋದು. ಸೊ ಅದು ಯಾವ ರೀತಿ ಪ್ರೊಸೆಸ್ ಇರ್ತದೆ ನೋಡೋಣಂತೆ. ಸೊ ಅದಕ್ಕೆ ಸ್ವಲ್ಪ ದಿನ ವೇಟ್ ಮಾಡಬೇಕಾಗ್ತದೆ. KEAದವರು ನೋಟಿಫಿಕೇಷನನ್ನು ಕೊಡ್ತಾರೆ. Sir, I wrote both KCET and NEET. I uploaded documents for KCET. I am in eligible category, but in my caste certificate, the initial is not
ಮೈ ಇನಿಷಿಯಲ್ ಈಸ್ ನಾಟ್ ದೇರ್, ಶೆಲ್ ಐ ಡೂ ನೀಟ್ ರಿಜಿಸ್ಟ್ರೇಷನ್ ನ್ಯೂಲಿ ಅಂತ ಇದೆ. ರಿಜಿಸ್ಟ್ರೇಷನ್ ನೀವು ಮಾಡೋ ಅವಶ್ಯಕತೆ ಇಲ್ಲ. ಅಕಾರ್ಡಿಂಗ್ ಟು ಲಾಸ್ಟ್ ಇಯರ್ ಕೌನ್ಸಿಲಿಂಗ್ ಪ್ರೊಸೀಜರ್ ಪ್ರಕಾರ ಹೇಳ್ತಾ ಇದ್ದೀನಿ. ಏನಾದರೂ ಕರೆಕ್ಷನ್ ಇತ್ತಂದರೆ, ಏನಾದರೂ ಕರೆಕ್ಷನ್ಸ್ ಇನ್ ಡಾಕ್ಯುಮೆಂಟ್ಸ್ ಅಂದರೆ ನಿಮ್ಮ ಕ್ಲಾಸ್ ಎಂಟರ್ ಮಾಡೋದ್ರಲ್ಲಾಗಿರ್ಬೋದು, ಡಾಕ್ಯುಮೆಂಟ್ಸಲ್ಲಾಗಿರ್ಬೋದು, ಕಾಸ್ಟಲ್ಲಾಗಿರ್ಬೋದು ಇತ್ತಂದರೆ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಕೊಡ್ತಾರೆ. ಆ ಅವಕಾಶವನ್ನು ಸದುಪಯೋಗ ಮಾಡಿಕೊಂಡು ಮಾಡ್ಕೊಳ್ಬೇಕಾಗ್ತದೆ, ರೈಟ್. ಅದರ್ವೈಸ್ ದಿಸ್ ಈಸ್ ಇನಫ್ ಅಂತ ಕೇಳ್ತಾರೆ. ಸೊ ನೋಡಬೇಕು, ಈಗ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪನ್ನು ನೋಡಿ. ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನಾದರೂ ಎಲಿಜಿಬಲ್ ಅಂತ ಬಂದಿದ್ದರೆ, ಸೊ ಎಲಿಜಿಬಲ್ ಕ್ಯಾಂಡಿಡೇಟ್ ಅಂತ ಹೇಳ್ತಾ ಇದ್ದೀರಿ. ಸೊ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಕಾಸ್ಟ್ ಕರೆಕ್ಟಾಗಿ ಬಂದಿತ್ತು ಅಂತಂದರೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ, ಮತ್ತು ಹೊಸದಾಗಿ ಮಾಡೋ ಅವಶ್ಯಕತೆ ಇಲ್ಲ. ಹಾಗೇನಾದರೂ ಬಂದಿಲ್ಲ, ಏನೋ ರಾಂಗ್ ಆಗಿದೆ ಅಂದರೆ ಇಲ್ಲಿ ನೀವು ಕರೆಕ್ಷನನ್ನು ಮಾಡ್ಕೋಬೋದು. Sir, I got verification slip, but under 12th marks column they have not mentioned the marks I scored in Hindi. So ಹಿಂದಿ ಮಾರ್ಕ್ಸ್ ಎಂಟರ್ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀರಿ. ಸೊ ಅದ್ರ ಬಗ್ಗೆ ಭಾಳ ತಲೆಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಹೇಳಿದೆ ಎಲ್ಲರೂ ಕೂಡ ಅದೇ ರೀತಿ ಬಂದಿದೆ, 0 ಅಂತ ಬಂದಿರ್ಬೋದು. ಅದರ ಬಗ್ಗೆ ಭಾಳ ತಲೆಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ, ಅದೇನು ಪ್ರಾಬ್ಲಮ್ ಇಲ್ಲ. ಸೊ ಲಕ್ಷ್ಮಿ ಅವ್ರು ಕೇಳ್ತಾರೆ, ಸರ್ ದೆರ್ ವಾಸ್ ನೋ EWS ಆಪ್ಷನ್ ಇನ್ CET, ಸೊ ಐ ಚೂಸ್ 3B, ಬಟ್ ಇನ್ ನೀಟ್ ಐ ಚೂಸ್ EWS, ವಿಲ್ ಇಟ್ ಅಫೆಕ್ಟ್ ಅಂತೇಳಿ. ಸೊ EWS ಅನ್ನೋದು ಓನ್ಲಿ ಆಲ್ ಇಂಡಿಯಾ ಕೋಟಾಕ್ಕೆ ಮಾತ್ರ ಸಂಬಂಧಪಟ್ಟಿರೋದು. ಸೊ ರಿಮೆಂಬರ್ ಒನ್ ಥಿಂಗ್, ಸೊ ನಿನ್ನೆ ಕೊಟ್ಟಿರೋಂಥ ಸ್ಕೀಮಲ್ಲೂ ಅಂದರೆ ಕೌನ್ಸಿಲಿಂಗ್ ಪ್ರೊಸೀಜರಲ್ಲೂ ಕೂಡ ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲ್ದಲ್ಲಿ ಎಲ್ಲೂ ಕೂಡ ರಿಮೆಂಬರ್ EWS ಅನ್ನೋದನ್ನು ಮೆನ್ಷನ್ ಮಾಡಿಲ್ಲ. ಸೊ ಮಾಡಿಲ್ಲ ಅಂತಂದರೆ ಐ ಥಿಂಕ್ ದಿಸ್ ಇಯರ್ ಇಟ್ ಈಸ್ ನಾಟ್ ದೇರ್. ದಿಸ್ ಇಯರ್ ಆಲ್ಸೋ, ಯಾಕಂದ್ರೆ ಲಾಸ್ಟ್ ಇಯರ್ ಇರಲಿಲ್ಲ, ಅದಕ್ಕಾಗಿ ಆಲ್ಸೋ ನಾಟ್ ದೇರ್ ಇನ್ ಕರ್ನಾಟಕ, ರಿಮೆಂಬರ್. ಸೊ ದಿಸ್ ಇಯರ್ ಆಲ್ಸೋ ಇಟ್ ಈಸ್ ನಾಟ್ ದೇರ್ ಇನ್ ಕರ್ನಾಟಕ ಅಂತ ನಾನು 100% ಹೇಳ್ಬೋದು ಅಂತ ಅನ್ನಿಸ್ತದೆ. ಯಾಕಂದರೆ EWS ಎಲ್ಲೂ ಕೂಡ ಆ ರೌಂಡ್ 1 ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ರೌಂಡ್ 1 ಅದರಲ್ಲಿ ಎಲ್ಲೂ ಕೂಡ ಅದನ್ನು ತೋರಿಸಿಲ್ಲ. ಕಾವ್ಯ ಅವರು ಕೇಳ್ತಾ ಇದ್ದಾರೆ, ಸರ್ ಐ ಅಪ್ಲೋಡೆಡ್ 2A ಸರ್ಟಿಫಿಕೇಟ್ ಬಟ್ ಇಟ್ ಶೋಯಿಂಗ್ ಜನರಲ್ ಮೆರಿಟ್. ನಾನು ಆಲ್ರೆಡಿ ಹೇಳಿದಾಗೆ ಇಂಥ ಒಂದಷ್ಟು ಪ್ರಾಬ್ಲಮ್ ಇತ್ತಂದರೆ ಫಸ್ಟು ನೀವು ನಿಮ್ಮ ಎಲಿಜಿಬಲ್ ಲೀಸ್ಟಲ್ಲಿ ನೋಡ್ಕೊಳ್ಳಿ. ರಿಲೀಸ್ ಮಾಡಿರೋಂಥ ಲೀಸ್ಟಲ್ಲಿ ಎಲಿಜಿಬಲ್ ಅಂತ ಬಂದಿರ್ತೀರಿ, ಆ ಲೀಸ್ಟಲ್ಲಿ ನೋಡ್ಕೊಳ್ಳಿ. ಅಲ್ಲೂ ಏನಾದರೂ 2A ಇತ್ತು ಕ್ಯಾಟಗರಿ ಅಂಡರ್, ಆದರೆ ಇಲ್ಲಿ 2A ಬಂದಿಲ್ಲ, ಜನರಲ್ ಮೆರಿಟ್ ಅಂತ ಬಂದರೆ ಇಮ್ಮಿಡಿಯೇಟಾಗಿ KEAಗೆ ನೀವು ಅದನ್ನು ಸಬ್ಮಿಟ್ ಮಾಡಬೇಕು, ಅಂದರೆ ಹೇಳಬೇಕಾಗ್ತದೆ. ನೋಡಿರಿ, ಅದು ಮೇಲ್ ಮಾಡಿ ಅವರು ಮೇಲ್ ರಿಪ್ಲೈ ಮಾಡಿದರೆ ಆಯಿತು, ಇಲ್ಲ ಅಂತಂದರೆ ಡೈರೆಕ್ಟಾಗಿ ಹೋಗಿನಾದರೂ ಬೆಂಗಳೂರಿಗೆ ಹೋಗಿ ನೀವು ಕೇಳಿಕೊಂಡು ಬರಬೇಕು. ಯಾಕಂದರೆ ಇದು ನಿಮ್ಮ ಲೈಫ್ ಪ್ರಶ್ನೆ ಆಗ್ತದೆ. ಸೊ ಅದಕ್ಕೆ ನೀವು ಸ್ವಲ್ಪ ರಿಸ್ಕ್ ತೊಗೊಂಡು ಅಲ್ಲಿ ತನಕ ಹೋಗಿ ಕೇಳ್ಕೊಂಡು ಬರಬೇಕಾಗ್ತದೆ. ಸೊ ನವೀನ್ ಭಜಂತ್ರಿ ಅವ್ರು ಕೇಳ್ತಾರೆ, ಸರ್ ಮೈ ವೆರಿಫಿಕೇಷನ್ ಸ್ಲಿಪ್ ಈಸ್ ಡೌನ್ಲೋಡೆಡ್, ವಾಟ್ ಡೂ ನೆಕ್ಸ್ಟ್ ಸರ್ ವೆನ್ ಈಸ್ ಆಪ್ಷನ್ ಎಂಟ್ರಿ. ಸೊ ಆಪ್ಷನ್ ಎಂಟ್ರಿ ನಿಮ್ಮ ಒಂದು ಈಗ ನೀಟ್ ರಿಜಿಸ್ಟ್ರೇಷನ್ ಆಗಬೇಕು, ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಬೇಕು ನೀಟ್ದವರಿಗೆ, ಅದಾದಮೇಲೆ ನಿಮ್ಮ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ತದೆ. ಸೊ ವೆರಿಫಿಕೇಷನ್ ಸ್ಲಿಪ್ ಅಂತ ಡೌನ್ಲೋಡ್ ಮಾಡ್ಕೊಂಡಿದ್ದೀರಿ, ಖುಷಿಯಾಗಿದ್ದೀರಿ. ಸೊ ನಿನ್ನೆ ಮತ್ತು ಇವತ್ತು ಪಾರ್ಟಿ ಮಾಡಿರಿ, ನಾಳೆನೂ ಪಾರ್ಟಿ ಮಾಡಿರಿ. ಸೊ ಈಟ್, ಸ್ಲೀಪ್ ಆ್ಯಂಡ್ ಎಂಜಾಯ್, ಡೋಂಟ್ ವರಿ ಅಬೌಟ್ ದ್ಯಾಟ್. ನೆಕ್ಸ್ಟ್ ಸ್ಟೆಪ್ ಏನಿದೆ ಅನ್ನೋದನ್ನು ಆ್ಯಸ್ ಆ್ಯಂಡ್ ವೆನ್ KEAದು ನೋಟಿಫಿಕೇಷನ್ ಕೊಡ್ತಾರೆ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಟ್ಸ್ ಮೀ ಅವರು ಕೇಳ್ತಾ ಇದ್ದಾರೆ, ಭಾಳ ನನ್ನ ಸ್ಟೂಡೆಂಟೇ ಇರಬೇಕು ಇವನು. ದ ಸರ್ ಸೀಕ್ರೆಟ್ ಕೀ ಸೈಬರ್ ಸೆಂಟರ್ದವ್ರಿಗೆ ಗೊತ್ತಾಗುತ್ತೆ ಏನು ಮಾಡೋದು ಅಂಥೇಳಿ. ಯಾಕಂದ್ರೆ ನಾನು ಹೇಳಿದ್ದೀನಲ್ಲ, ಸೊ ಸೀಕ್ರೆಟ್ ಕೀ ಯಾರಿಗೂ ನೀವು ತೋರಿಸ್ಬಾರ್ದು ಅಂಥೇಳಿ. ಸೊ ಸೈಬರ್ ಸೆಂಟರಿಗೆ ಗೊತ್ತಾಗ್ಬಿಡುತ್ತೆ ಏನು ಮಾಡೋದು ಅಂತ ಕೇಳ್ತಾ ಇದ್ದಾರೆ. ಸೊ ಒಂದೇ ನಾನು ಸಿಂಪಲ್ಲಾಗಿ ಹೇಳ್ತೀನಿ, ಸೈಬರ್ ಸೆಂಟರಿಗೆ ಹೋಗಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೂ ಕೂಡ ಯು ವಿಲ್ ಟೇಕ್ ದ ಹೆಲ್ಪ್ ಆಫ್ ದ ಸೈಬರ್ ಸೆಂಟರ್ ಗೈ, ಹೌದಾ, ಫೈನ್. ಬಟ್ ಯಾವಾಗ ನೀವು ಅದನ್ನು ಮೇಲ್ ID ಹಾಕಿ ಲಾಗಿನ್ ಆಗಬೇಕು, ಹೌದಾ, ಲಾಗಿನ್ ಏನು ಆಗ್ತಿರಲ್ಲ, ಲಾಗಿನ್ ಆಗಬೇಕಾದ್ರೆ ಅಲ್ಲಿ ಕಂಪ್ಯೂಟರ್ ಮುಂದೆ ಕುತ್ಕೊಂಡವನಿಗೆ ಸ್ವಲ್ಪ ಸರಿಯಪ್ಪ ಅಂತ ಹೇಳಿ ನೀವು ಅಲ್ಲಿ ಕುತ್ಕೊಂಡು ಮೊದಲು ಲಾಗಿನ್ ಆಗಿ ಸೀಕ್ರೆಟ್ ಕೀ ಹಾಕಿ ಪಾಸ್ವರ್ಡ್ ಹಾಕಿ ಇವೆಲ್ಲ ಹಾಕಿದ ಮೇಲೆ ಮತ್ತು ಅವನ ಹತ್ರ ಕಂಟಿನ್ಯೂ ಮಾಡಂತ ಹೇಳಿ ನೀವು ಅವನಿಗೆ ಯಾವ್ಯಾವ ಕಾಲೇಜ್ ಅಂತ ಹೇಳ್ತಾ ಹೋಗಿರಿ, ಅವನು ಎಂಟ್ರಿ ಮಾಡ್ತಾ ಹೋಗ್ತಾನೆ. ಸೊ ಅಂದರೆ ಲಾಗಿನ್ ನೀನೇ ಮಾಡಪ್ಪ, ಸೀಕ್ರೆಟ್ ಕೀನು ನೀನೇ ಎಂಟ್ರಿ ಮಾಡಪ್ಪ ಅಂತ ಅವನಿಗೆ ಕೊಡೋಕ್ಕೆ ಹೋಗಬೇಡ್ರಿ, ರೈಟ್. ಅಂಥ ಸೈಬರ್ ಸೆಂಟರ್ದಲ್ಲಿ ಅಂಥವ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅದ್ರ ಬಗ್ಗೆ ಎಲ್ಲ. ಬಟ್ ಹೇಳಲಿಕ್ಕೆ ಬರೋದಿಲ್ಲ, ಯಾರನ್ನೂ ನಂಬೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇದು ನಿಮ್ಮ ಲೈಫ್ ಪ್ರಶ್ನೆ, ಹೌದಾ. ಅದಕ್ಕೆ ನನ್ನ ಒಂದು ಸಜೆಷನ್ ಅಂತಂದರೆ ಅಲ್ಲಿ ಕುತ್ಕೊಂಡು ಲಾಗಿನ್ ಆಗಿ ಪಾಸ್ವರ್ಡ್ ಹಾಕಿ ಸೀಕ್ರೆಟ್ ಕೀಯನ್ನು ಅಪ್ಲೋಡ್ ಆ್ಯಡ್ ಮಾಡಬೇಕಾದ್ರೆ ನೀವೇ ಮಾಡಿ ಅದನ್ನು. ಸೊ ನೀವೇ ಮಾಡಿ. ಸೊ ಅದಾದಮೇಲೆ ನೆಕ್ಸ್ಟ್ ಪ್ರೊಸೀಜರ್ನ ಅಲ್ಲಿ ಸೈಬರ್ ಸೆಂಟ್ರಲ್ಲಿ ಅವನ ಪರ್ಸನ್ ಏನಿರ್ತಾನೆ ಅವನು ಕಂಟಿನ್ಯೂ ಮಾಡಿ.
ರೈಟ್. ಸೊ ಅದನ್ನು ಅವನಿಗೆ ಎಂಟ್ರಿ ಮಾಡಿ ಅಂಥೇಳಿ ಕೊಡೋಕ್ಕೆ ಹೋಗಬೇಡಿ. ಮತ್ತು ಯಾವುದೇ ರೀತಿ ಜೆರಾಕ್ಸನ್ನು ಸೈಬರ್ ಸೆಂಟರ್ದಲ್ಲಿ ಬಿಡೋದಕ್ಕೆ ಹೋಗಬೇಡಿ. ಒಂದಷ್ಟು ಮಂದಿ ಏನು ಮಾಡ್ತಾರೆ, ಜೆರಾಕ್ಸ್ ಮಾಡ್ಕೊಂಡು ಹೋಗಿರ್ತೀವಿ, ಒಂದು ಜೆರಾಕ್ಸ್ ಕಾಪಿ ಅಲ್ಲೇ ಇಟ್ಟು ಬಂದುಬಿಡ್ತೀವಿ. ಹಾಗೆ ಮಾಡೋದಕ್ಕೆ ಹೋಗಬೇಡಿ. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ಬಿಹೇವ್ ಮಾಡಬೇಕು. ನಿಖಿತಾ ಅವರು ಕೇಳ್ತಾರೆ, ಸರ್ ಲಿಂಗ್ವಿಸ್ಟಿಕ್ ಸರ್ಟಿಫಿಕೇಟ್ ಹಾಕಲಿಕ್ಕೆ ಆಪ್ಷನ್ ಇರಲ್ಲ, CET ವೆರಿಫಿಕೇಷನ್ ಇರಲಿಲ್ಲ, ಫೈನ್, ಈಗ ಮತ್ತೆ ಹಾಕಲಿಕ್ಕೆ ಅವಕಾಶ ಇದೆಯಾ? ಎಸ್, ಡೆಫಿನೆಟ್ಲಿ ದೇ ವಿಲ್ ಗಿವ್ ದ ಅಪಾರ್ಚುನಿಟಿ. ರಿಮೆಂಬರ್, ದೇ ವಿಲ್ ಗಿವ್ ಅಪಾರ್ಚುನಿಟಿ, they will give chance to upload this linguistic certificate when they will to go for NEET registration. ಯಾವಾಗ NEET registration ಕೇಳ್ತಾರೆ ಆವಾಗ ಆಲ್ರೆಡಿ CET ಬರೆದವರಿಗೆ ನಿಮ್ಮ ಲಿಂಗ್ವಿಸ್ಟಿಕ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡೋದಕ್ಕೆ ಒಂದು ವಿಂಡೋಸನ್ನು ಬಿಡ್ತಾರೆ. ಸೊ ಅಲ್ಲಿವರೆಗೆ ವೇಟ್ ಮಾಡಿ. ರಾಜಾ ಅವರು ಕೇಳ್ತಾರೆ, ಸೊ ಐ ಆಮ್ ಬಿಟ್ ಕನ್ಫ್ಯೂಸ್ಡ್. I thought there will be separate link for UG NEET uploading documents since the counseling for all disciplines are combined. ಸೊ ಡು ವಿ ಯೂಸ್ ದ ಲಿಂಕ್? ಸೊ ಯಾವ ಲಿಂಕನ್ನು ಯೂಸ್ ಮಾಡಬೇಕು ಅನ್ನೋದು ನೀವು ಯಾಕೆ ತಲೆ ಕೆಡಿಸ್ಕೊಡ್ತೀರಿ? ನಾನು ಹೇಳೋದು ಇಷ್ಟೇ, KEAದವರು ಅದನ್ನು ತಲೆ ಕೆಡಿಸ್ಕೋತಾರೆ, KEAದವರು ನಿಮಗೆ ಅದನ್ನು ಹೇಳ್ತಾರೆ. ಸೊ ಲಿಂಕನ್ನು ಬಿಡ್ತಾರೆ, NEET ರಿಜಿಸ್ಟ್ರೇಷನ್ ಆದಮೇಲೆ ನಿಮ್ಮ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿ ಅಂಥೇಳಿ. ಆವಾಗ ಆ ಲಿಂಕನ್ನು ಯೂಸ್ ಮಾಡಿ ಅಪ್ಲೋಡ್ ಮಾಡ್ಕೊಂಡ್ಬಿಡಿ. ಸೊ ಅದು UG CET ಅಂತಾರೂ ಇರಲಿ, UG NEET ಅಂತಾರೂ ಇರಲಿ, ಅದ್ರ ಬಗ್ಗೆ ಭಾಳ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಒನ್ ಮೋರ್ ಕ್ವಶನ್ ಇಸ್, ವೆನ್ ಡು ವಿ ನೋ ಟು ಕಮ್ ಟು ನೋ ದ ಕಟ್ ಆಫ್ ರ್ಯಾಂಕ್? ಸೊ ನಿಮ್ಮ ಕಟ್ ಆಫ್ ರ್ಯಾಂಕ್ ನಿಮಗೆ ಗೊತ್ತಾಗೋದಿಲ್ಲ. ಇಲ್ಲಿ ಈ ವರ್ಷದ ಕಟ್ ಆಫ್ ರ್ಯಾಂಕ್, ಸೊ 2019 ಕಟ್ ಆಫ್ ಅನಲೈಸರ್ ಯೂಸ್ ಮಾಡಿ ಕಟ್ ಆಫ್ ರ್ಯಾಂಕನ್ನು ನೋಡ್ಕೋಬೇಕು. ಅದಾದಮೇಲೆ ನಿಮಗೆ ಮಾಕ್ ಅಲಾಟ್ಮೆಂಟ್ ಆಗ್ತದೆ, ಹೌದಾ? ಈ ಮಾಕ್ ಅಲಾಟ್ಮೆಂಟಲ್ಲಿ ನಿಮಗೆ ಗೊತ್ತಾಗ್ತದೆ ಯಾವ ಕಾಲೇಜ್ ಸಿಗ್ಬೋದು ಅಂಥೇಳಿ. ನಿಮಗೆ ಆ ಕಾಲೇಜ್ ಇಷ್ಟ ಇರಲಿಲ್ಲ ಅಂತಂದ್ರೆ ಮತ್ತೆ ಯು ಕ್ಯಾನ್ ಚೇಂಜ್ ದ ಆಪ್ಷನ್ಸ್, ನಿಮ್ಮ ಪ್ರಿಯಾರಿಟಿ ಆರ್ಡರ್ನ ಚೇಂಜ್ ಮಾಡಿನೂ ಕೂಡ ಹಾಕ್ಬೋದು. ದೆನ್ ರಿಯಲ್ ಅಲಾಟ್ಮೆಂಟ್ ಆಗ್ತದೆ. ಆದರೆ ಎಲ್ಲೂ ಕೂಡ ನಿಮ್ಮ ಈ ಪರ್ಟಿಕ್ಯುಲರ್ ರ್ಯಾಂಕಿಗೆ ಈ ಕಾಲೇಜ್ ಸಿಗ್ಬೋದು ಅಂಥೇಳಿ KEAದವರು ಎಲ್ಲೂ ಕೂಡ ದಾಖಲೆಗಳನ್ನು ನಿಮಗೆ ಕೊಡೋದಿಲ್ಲ, ಗೊತ್ತಿರಲಿ. SB ಅವರು ಕೇಳ್ತಾರೆ, ಸರ್ ಇಫ್ ಐ ಎಂಟರ್ ಆಲ್ ಮೆಡಿಕಲ್ ಕಾಲೇಜಸ್ ಫಸ್ಟ್ ದೆನ್ ಇಂಜಿನಿಯರಿಂಗ್, ಐ ಹ್ಯಾಪನ್ ಟು ಗೆಟ್ ಎ ಇಂಜಿನಿಯರಿಂಗ್ ಸೀಟ್ ಬಟ್ ಐ ಸ್ಟಿಲ್ ವಾಂಟ್ ಟು ಟ್ರೈ ಟು ಮೆಡಿಕಲ್ ಸೀಟ್. ಸೊ ನೀ ಯಾಕೋ ಭಾಳ ಕನ್ಫ್ಯೂಸ್ಡ್ ಇದ್ದಂಗೆ ಕಾಣಿಸ್ತದಪ್ಪ ನನಗೆ. ಸೊ ಐ ಶುಡ್ ಚೂಸ್ ಟು ಅಪ್ಗ್ರೇಡ್, ರೈಟ್? ಸೊ ಬಟ್ ಇಫ್ ಅಗೇನ್ ಐ ಗೆಟ್ ಓನ್ಲಿ ದ ಇಂಜಿನಿಯರಿಂಗ್ ಸೀಟ್ ಇನ್ ಸೆಕೆಂಡ್ ರೌಂಡ್, ಕ್ಯಾನ್ ಐ ಅಗೇನ್ ಆಸ್ಕ್ ಫಾರ್ ಅಪ್ಗ್ರೇಡೇಷನ್? ನನಗೆ ಆ್ಯಕ್ಚುಲಿ ಈ ಕ್ವಶನನ್ನು ನಾನು 5 ಸಲ ಓದ್ಕೊಂಡಿದ್ದೀನಿ. ಸೊ ಆದರೂ ಕಡೆಗೆ ಚೂಸ್ ಮಾಡಿಕೊಂಡೆ, ಇಂಥ ಪ್ರಾಬ್ಲಮ್ ಯಾರಿಗಾರು ಇರ್ಬೋದು ಅಂಥೇಳಿ. ಫೈನ್, ಇಲ್ಲಿ ನನಗೆ ಅರ್ಥ ಆಗಿದ್ದು ಇಷ್ಟೇ, ಆಲ್ ಮೆಡಿಕಲ್ ಕಾಲೇಜಸ್ ನೀವು ಎಂಟರ್ ಮಾಡಿದ ಮೇಲೆ ಸ್ಟಿಲ್ ಐ ವಾಂಟ್ ಟು ಟ್ರೈ ಫಾರ್ ಮೆಡಿಕಲ್ ಸೀಟ್ ಅನ್ನೋದು ಕ್ವಶನ್ ಬರೋದೇ ಇಲ್ಲ. ಯಾಕಂದರೆ ನಿಮ್ಮ ಪರ್ಟಿಕ್ಯುಲರ್ ರ್ಯಾಂಕಿಗೆ ಆರ್ಡರ್ ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ರೌಂಡ್ 1ಅಲ್ಲಿ ಫಸ್ಟು ಮೆಡಿಕಲ್, ನೆಕ್ಸ್ಟ್ ಡೆಂಟಲ್, ಸೊ ನೆಕ್ಸ್ಟು ಇಂಜಿನಿಯರಿಂಗ್, ಹೀಗಿರ್ತದೆ, ಹೌದಾ ಆರ್ಡರು. ಹಾಗಿದ್ದಾಗ ಫಸ್ಟ್ ಏನಾಗ್ತದ ಅಂತಂದರೆ ಡೈರೆಕ್ಟ್ಲಿ ನಿಮಗೆ ಆಲ್ ಪಾಸಿಬಿಲಿಟೀಸ್ ಆಫ್ ಮೆಡಿಕಲ್ ಕಾಲೇಜಸ್ ವಿಲ್ ಬಿ ಅಸೈನ್ಡ್. ಸೊ ಅದಾದಮೇಲೆ ನಿಮಗೆ ಇಂಜಿನಿಯರಿಂಗ್ ಇಲ್ಲಿ ಅಸೈನ್ ಆಗಿರ್ತದೆ. ಅದಕ್ಕೆ ನೀವು ಎಂಟರ್ ಆಲ್ ಮೆಡಿಕಲ್ ಕಾಲೇಜ್ ಅಂತಂದ್ರೆ ನೀವು ಪ್ರಾಬ್ಲಮೇ ಇಲ್ಲ, ಡೈರೆಕ್ಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ದ ಮೆಡಿಕಲ್ ಸೀಟ್ ಇಫ್ ಯುವರ್ ಮಾರ್ಕ್ ಈಸ್ ಗುಡ್, ರೈಟ್? ಸೊ ದೆನ್ ನಿಮಗೇನಾದರೂ ಮೆಡಿಕಲ್ ಸೀಟ್ ಬೇಡ ಅಂತ ಅನಿಸಿದ್ರೆ ಆವಾಗ ಅದನ್ನು ನೀವು ತೆಗೆದು ಇಂಜಿನಿಯರ್ ಸೀಟಿಗೆ ಟ್ರೈ ಮಾಡ್ಬೋದು. ಅದನ್ನು ಬಿಟ್ಟು ಮೇಲ್ಗಡೆ ಆಪ್ಷನ್ ಮೆಡಿಕಲ್ ಅಂತ ಕೊಟ್ಟಾಗ ಫಸ್ಟ್ ನಿಮಗೆ ಅಸೈನ್ ಆಗೋದು ಮೆಡಿಕಲ್ಲೇ, ಇಂಜಿನಿಯರಿಂಗ್ ಆಗೋದಿಲ್ಲ. ಅದಕ್ಕಾಗಿ ಅಪ್ಗ್ರೇಡ್ ಮಾಡ್ಕೋಬೇಕಂತ ಕ್ವಶನ್ನೇ ಬರೋದಿಲ್ಲ. ಹಾಗೇನಾದರೂ ಯು ವಾಂಟ್ ಓನ್ಲಿ ಇಂಜಿನಿಯರಿಂಗ್, ಅವಾಗೇನು ಮಾಡಬೇಕು, ಫಸ್ಟ್ ಇಂಜಿನಿಯರಿಂಗ್ ಆಪ್ಷನ್ ಕೊಡಬೇಕು, ಅದಾದಮೇಲೆ ಮೆಡಿಕಲ್ ಆಪ್ಷನ್ ಕೊಡಬೇಕು. ಆಲ್ ಇಂಜಿನಿಯರಿಂಗ್ ಆಪ್ಷನ್ ಫಸ್ಟ್, ಸೊ ದ್ಯಾಟ್ ಎಂಥ ಪಾಸಿಬಿಲಿಟಿ ಇದ್ದರೂ ಕೂಡ ಇಂಜಿನಿಯರಿಂಗ್ದಲ್ಲಿ ಸಿಗ್ತದೋ ಇಲ್ಲೋ ನೋಡ್ತಾರೆ. ಅದು ಸಿಗೋದಿಲ್ಲ ಅಂದ್ರೆ ಮಾತ್ರ ಮೆಡಿಕಲ್ ಅಲಾಟ್ ಮಾಡ್ತಾರೆ. ಯಾವಾಗ ಫಸ್ಟ್ ನೀವು ಇಂಜಿನಿಯರಿಂಗನ್ನು ಚೂಸ್ ಮಾಡಿಕೊಂಡಾಗ. ಸೊ ಅದಕ್ಕೆ ಫಸ್ಟ್ ಕುತ್ಕೊಂಡು ಕ್ಲಾರಿಟಿ ತಂದ್ಕೊಳ್ಳಿ ಮೈಂಡಲ್ಲಿ, ನಾನು ಇಂಜಿನಿಯರಿಂಗ್ ಮಾಡಬೇಕು, ಡಾಕ್ಟ್ರ್ ಮಾಡಬೇಕು ಅಂಥೇಳಿ, ಸೊ ಡಾಕ್ಟ್ರಿಂಗ್ ಮಾಡಬೇಕು ಅಂಥೇಳಿ. ಸೊ ಎರಡೂ ಮಾಡ್ತೀನಿ ಅಂತಂದರೆ ಆಗೋದಿಲ್ಲ, ಸ್ವಲ್ಪ ಕ್ಲಾರಿಟಿ ಈಗಲೇ ಇರಲಿ. ಸರ್ ಮೆಡಿಕಲ್ ಮೀನ್ಸ್ ಅಕಾರ್ಡಿಂಗ್ ಟು KEA ಓನ್ಲಿ MBBS ಫಾರ್ ಆಲ್ MBBS BAMS BDS. ಸೊ KEA ಮೆಡಿಕಲ್ ಮೀನ್ಸ್ ಆಲ್ ರಿಮೆಂಬರ್. ಸೊ ಸಪ್ರೇಟ್ ಆಪ್ಷನ್ ಇರೋದಿಲ್ಲ. ಸೊ MBBS BDS ಅಂತ ಇದೆ. ಅದಾದಮೇಲೆ ISMH ಒಳಗೆ ಎಲ್ಲದೂ ಕೂಡ ಬರ್ತದೆ. ಅಂದರೆ BAMS ಇರ್ಬೋದು, BHMS ಇರ್ಬೋದು, ದಿಸ್ BNYS ಇರ್ಬೋದು, ಎಲ್ಲದೂ ಕೂಡ ISMH ಒಳಗೆ ಬಂದುಬಿಡ್ತದೆ, ಗೊತ್ತಿರಲಿ. How can we know the college's fees? I mean some MBBS college have 60,000, 1,20,000 and 8 lakh. How do we get the information in seat matrix? ನನಗೆ ಅನಿಸೋ ಪ್ರಕಾರ ಇನ್ಫಾರ್ಮೇಷನನ್ನು ಕೊಡ್ತಾರೆ, ಸೊ ಎಷ್ಟು ಫೀಸ್ ಆಗ್ಬೋದು ಅಂಥೇಳಿ. ಆದರೂ ಒಂದು ನೆನಪಿಟ್ಕೊಳ್ಳಿ, ಸೊ ಗೌರ್ಮೆಂಟ್ ಕಾಲೇಜ್ ಅಂದಾಗ ಅರೌಂಡ್ 60,000 to 70,000 ಆಗ್ತದೆ ಗೌರ್ಮೆಂಟ್ ಕಾಲೇಜಿನ ಗೌರ್ಮೆಂಟ್ ಸೀಟ್.
ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಅಂದಾಗ 1,20,000 to 2,00,000 ತನಕನೂ ಆಗ್ಬೋದು. ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಅಂದಾಗ 8,00,000 ತನಕ ಆಗ್ತದೆ. ಅದು ಒಂದು ತಲೆಯಲ್ಲಿ ಇರಲಿ. ಸೊ ಸೀಟ್ ಮೆಟ್ರಿಕ್ಸಲ್ಲಿ ನಿಮಗೆ ಯಾವ್ಯಾವ ಸೀಟ್ ಇದೆ ಎಲ್ಲ ಕೊಡ್ತಾರೆ, ಬಟ್ ಫೀಸನ್ನು ಕೊಡ್ತಾರೋ ಇಲ್ಲೋ ಡೌಟ್ ಇದೆ ನನಗೆ. ಬಟ್ ಅದು ಕೂಡ ಕೊಡ್ಬೋದು. ಈಗ MCC ಅವರು ಹೇಗೆ ಕೊಟ್ಟಿದ್ದಾರೆ ಪಾರ್ಟಿಸಿಪೇಟಿಂಗ್ ಇನ್ಸ್ಟಿಟ್ಯೂಷನ್ಸ್ ಅಂತೇಳಿ, ಲೈಕ್ ದ್ಯಾಟ್ ದೇ ಮೇ ಗಿವ್. ಬಟ್ ನನಗೇನು 100% ಶೋರ್ ಇಲ್ಲ ನಾನು, ಬಟ್ ವಿಲ್ ಸಿ KEA ಸೀಟ್ ಮೆಟ್ರಿಕ್ಸ್ ಯಾವ ರೀತಿ ಇದೆ ಅಂತ ನೋಡ್ಕೊಳ್ಳೋಣಂತೆ. ಬಟ್ ಇಷ್ಟಂತೂ ತಲೆ ಇರಲಿ ನಿಮಗೆ. ಗೌರ್ಮೆಂಟ್ ಅಂದಾಗ 60 to 70, 1,00,000 to 2,00,000 ಅಂದರೆ ಗೌರ್ಮೆಂಟ್ ಇನ್ ಪ್ರೈವೇಟ್, 8,00,000 ಅಂದರೆ ಪ್ರೈವೇಟ್ ಇನ್ ಪ್ರೈವೇಟ್. ಪ್ರಜ್ವಲ್ ಅವ್ರು ಕೇಳ್ತಾರೆ, ಸರ್ ಡು ಈಚ್ ಆ್ಯಂಡ್ ಎವ್ರಿ ಕಾಲೇಜ್ ರಿಲೀಸ್ ದೇರ್ ಓನ್ ಕಟ್ ಆಫ್ ಮಾರ್ಕ್ಸ್. ನಾನು ಆಲ್ರೆಡಿ ಹೇಳಿದ್ದೀನಿ, ಈ ರೀತಿ ಯಾವ ಸಿಸ್ಟಮ್ಮು ಇರೋದಿಲ್ಲ. ದೇ ವಿಲ್ ನೆವರ್ ರಿಲೀಸ್. ನೀವು ಲಾಸ್ಟ್ ಇಯರ್ ಅಂದರೆ 2019 ಕಟ್ ಆಫ್ ಅನಲೈಸರ್ ನೋಡಿಕೊಂಡು ಒಂದು ಡಿಸೈಡ್ ಮಾಡಬೇಕು. ಅಂದರೆ ಒಂದು ಐಡಿಯಾ ಬರ್ತದೆ ನಿಮಗೆ ಯಾವ ಕಾಲೇಜಲ್ಲಿ ಸಿಗ್ಬೋದು ಅಂಥೇಳಿ. ಇಫ್ ಎಸ್ ದೆನ್ ವೆನ್ ಡು ದೇ ರಿಲೀಸ್ ದಟ್ ಮಾರ್ಕ್ಸ್ ರ್ಯಾಂಕ್ ಅಂತ ಇದೆ. ಇವು ಎಸ್ ಅನ್ನೋ ಕ್ವಶನ್ನೇ ಇಲ್ಲ. ದ ಆನ್ಸರ್ ಈಸ್ ನೋ. ಸೊ ನೀವು 2019 ನಿಮಗಿರುವಂಥ ಬೇಸ್. ಈಗ ಲಾಸ್ಟ್ ಇಯರ್ ಕಟ್ ಆಫೇ ನಿಮಗಿರುವಂಥ ಬೇಸು. ಈ ವರ್ಷ ನೀವು ಅದನ್ನು ತೊಗೊಂಡು ಈ ವರ್ಷಕ್ಕೆ ನಿಮಗೆ ಬಿಫೋರ್ ಗೋಯಿಂಗ್ ಟು ಅಸೈನ್ ದ ಸೀಟ್ ದೇ ವಿಲ್ ನೆವರ್ ಗಿವ್. ಯಾವುದೇ ಕಾಲೇಜವರು ಈ ಕಾಲೇಜಲ್ಲಿ ಇಂಥ ರ್ಯಾಂಕ್ ಅವ್ರನ್ನ ಸ್ಟೂಡೆಂಟ್ಸ್ ತೊಗೋತೀನಿ ಅಂಥೇಳಿ ಎಲ್ಲೂ ಹೇಳೋದಿಲ್ಲ. ಅದನ್ನು ಹೇಳೋದಕ್ಕೆ ಸಾಧ್ಯನೂ ಇಲ್ಲ. ಶಿವನಗೌಡ ಪಾಟೀಲ್ ಅವ್ರು ಕೇಳ್ತಾರೆ, ಆನ್ ವಾಟ್ ಬೇಸಿಸ್ ಡೂ ವಿ ಆಪ್ಷನ್ ಎಂಟ್ರಿ ವೆದರ್ KEA ವಿಲ್ ರಿಲೀಸ್ ದ ಅಫಿಷಿಯಲ್ ಕಟ್ ಆಫ್. ಅಫಿಷಿಯಲ್ ಕಟ್ ಆಫ್ 2019 ರಿಲೀಸ್ ಮಾಡಿದ್ದಾರೆ. 20 ಮಾಡೋದಕ್ಕೆ ಬರೋದಿಲ್ಲ. ಇದು ನೆಕ್ಸ್ಟ್ ಇಯರ್ ಮಾಡ್ತಾರೆ. 2019 ಕಟ್ ಆಫನ್ನು ಯೂಸ್ ಮಾಡಿ ಸ್ವಲ್ಪ ಅನಲೈಸ್ ಮಾಡಬೇಕು, ಹೋಮ್ವರ್ಕ್ ಮಾಡ್ಕೋಬೇಕು. ನಿಮ್ಮ ಲಾಸ್ಟ್ ಇಯರ್ ಕಟ್ ಆಫ್, ಈ ವರ್ಷ ಕಟ್ ಆಫ್, ನಿಮ್ಮ ಮಾರ್ಕ್ಸ್ ಎಷ್ಟು, ಈ ಮಾರ್ಕ್ಸಿಗೆ ಲಾಸ್ಟ್ ಇಯರ್ ಎಲ್ಲಿ ಸೀಟ್ ಸಿಕ್ಕಿತ್ತು, ಈ ವರ್ಷ ಒಂದು 50 ಮಾರ್ಕ್ಸ್ ಜಾಸ್ತಿ ಆಗ್ತದ ಅಂತಂದರೆ ಎಲ್ಲಿ ಸಿಗ್ಬೋದು, ಈ ರೀತಿ ನೀವು ಅನಲೈಸಿಸ್ ಮಾಡ್ಕೊಳ್ಬೇಕಾಗ್ತದೆ. ನಿಮಗೆ ಯಾವ KEAದವರು ಕೂಡ ಅಫಿಷಿಯಲಿ ಕಟ್ ಆಫ್ ಈ ಕಾಲೇಜಿಗೆ ಇಷ್ಟು ಮಾರ್ಕ್ಸಲ್ಲಿ ನಾವು ಸೀಟ್ ಅಲಾಟ್ಮೆಂಟ್ ಮಾಡ್ತೀವಿ ಅನ್ನೋದನ್ನು ಕೊಡೋದಿಲ್ಲ. ಲಾಸ್ಟ್ ಕ್ವಶನ್ ರಾಜೇಶ್ ಅವ್ರು ಕೇಳ್ತಾರೆ, ಇಫ್ ವಿ ವಾಂಟ್ ಟು ಗೋ ಟು ಓನ್ಲಿ MS ರಾಮಯ್ಯ ಕಾಲೇಜ್ ಐದರ್ ಥ್ರೂ ಪ್ರೈವೇಟ್ ಕೋಟಾ ಆರ್ ಗೌರ್ಮೆಂಟ್ ಕೋಟಾ, ಹೌ ಶುಡ್ ವಿ ಡೂ ಅವರ್ ಆಪ್ಷನ್ ಎಂಟ್ರಿ? ಲೈಕ್ ಆಪ್ಷನ್ 1 MS ರಾಮಯ್ಯ ಗೌರ್ಮೆಂಟ್, ಆಪ್ಷನ್ 2 MS ರಾಮಯ್ಯ ಪ್ರೈವೇಟ್, ಲೈಕ್ ದ್ಯಾಟ್. ಈಸ್ ದಿಸ್ ದ ರೈಟ್ ವೇ? ಎಸ್ ಮೈ ಡಿಯರ್ ಸ್ಟೂಡೆಂಟ್. ಸೊ ಹೇಗಿರ್ತದೆ ಸಿಸ್ಟಮ್ಮು ಅಂತಂದರೆ, ನಿಮಗೆ ಡಿಫರೆಂಟ್ ಕೋಡ್ಸ್ ವಿಲ್ ಬಿ ದೇರ್. ರಿಮೆಂಬರ್, ಡಿಫರೆಂಟ್ ಕೋಡ್ಸ್ ವಿಲ್ ಬಿ ದೇರ್ ಫಾರ್ ಗೌರ್ಮೆಂಟ್ ಸೀಟ್ ಇನ್ ಗೌರ್ಮೆಂಟ್ ಕಾಲೇಜ್, ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್, ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್. ಫಾರ್ ಎಕ್ಸಾಂಪಲ್, ಇದಕ್ಕೆ G1 ಅಂತ ಇರ್ಬೋದು, ಇದಕ್ಕೆ GP1 ಅಂತ ಇರ್ಬೋದು, ಇದಕ್ಕೆ PP1 ಅಂತ ಇರ್ಬೋದು. ಹೀಗೆ ಕೋರ್ಸ್ ಇರ್ತದೆ. ಸೊ ನಿಮ್ಮದು ಫಸ್ಟ್ ಪ್ರಿಫರೆನ್ಸ್ ಏನಾದರೂ ಗೌರ್ಮೆಂಟ್ ಇತ್ತಂದ್ರೆ ಅದಕ್ಕೆ ನೀವು ಅದರ ಪ್ರಕಾರ ಹಾಕ್ಕೋಬೇಕು. ಗೌರ್ಮೆಂಟ್ ಇನ್ ಪ್ರೈವೇಟ್ ಇದ್ದರೆ ಅದರ ಪ್ರಕಾರ ಹಾಕ್ಕೋತೀರಿ. ಅದಾದಮೇಲೆ ನೆಕ್ಸ್ಟ್ ಪ್ರಿಫರೆನ್ಸು ಸೇಮ್ ಕಾಲೇಜಲ್ಲಿ ಪ್ರೈವೇಟ್ ಸೀಟ್ ಅಂತ ಹಾಕ್ತೀರಿ. ಸೊ ಈ ರೀತಿ ಆಪ್ಷನ್ ಎಂಟ್ರಿ ಮಾಡುವಂತಹ ಚಾನ್ಸಸ್ ಇರ್ತದೆ. ಸೊ ಅದಕ್ಕೆ ಇದ್ರ ಬಗ್ಗೆ ಇನ್ನು ಡೀಟೇಲ್ ಆಗಿ ನೀಟ್ ರಿಜಿಸ್ಟ್ರೇಷನ್ ಎಂಟ್ರಿ ಕೊಟ್ಟ ಮೇಲೆ ಅದ್ರ ಜೊತೆ ಒಂದು ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲ್ ಕೊಡ್ತಾರೆ, ಅದರಲ್ಲಿ ಹೇಳ್ತಾರೆ. ಡೋಂಟ್ ವರಿ ಅಬೌಟ್ ದ್ಯಾಟ್. ಆದರೂ ಲಾಸ್ಟ್ ಇಯರ್ ಪ್ರಕಾರ ನಾನು ಹೇಳ್ತಾ ಇದ್ದೀನಿ, ಒಂದೇ ಸಾರಿ ಗೌರ್ಮೆಂಟ್ ಸೀಟ್ಸ್, ಗೌರ್ಮೆಂಟ್ ಇನ್ ಪ್ರೈವೇಟ್ ಸೀಟ್ ಆ್ಯಂಡ್ ಪ್ರೈವೇಟ್ ಇನ್ ಪ್ರೈವೇಟ್ ಸೀಟ್ ಇವೆಲ್ಲದೂ ಕೂಡ ಅಲಾಟ್ ಆಗಿಬಿಡ್ತದೆ ಒಂದೇ ಸಾರಿ. ಅದಕ್ಕೆ ನಿಮ್ಗೆ ಬೇರೆ ಬೇರೆ ನಿಮ್ಮ ಚಾಯ್ಸ್ ಪ್ರಕಾರ ಬೇರೆ ಬೇರೆ ಆಪ್ಷನ್ಸನ್ನು ಕೊಟ್ಟಿರ್ತಾರೆ. ಅಂದರೆ ಈ ರೀತಿ ಕೋಡ್ಸ್ ಕೊಟ್ಟಿರ್ತಾರೆ. ಬೈ ಯೂಸಿಂಗ್ ದೀಸ್ ಕೋಡ್ಸ್ ಯು ಕ್ಯಾನ್ ಮೇಕ್ ಅ ಆಪ್ಷನ್ ಎಂಟ್ರಿ. ಸೊ ಅದಕ್ಕೆ ಈಗ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ದೀಸ್ ಆರ್ ದ ಥಿಂಗ್ಸ್. ಐ ಹೋಪ್ ದಿಸ್ ಈಸ್ ಕ್ಲಿಯರ್ಡ್. ನಿಮಗೆ ಇದು ಬಹಳ ಸ್ಲೋ ಅಂತ ಅನಿಸಿದ್ರೆ ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 2x ಸ್ಪೀಡಲ್ಲಿ ವಿಡಿಯೋವನ್ನು ನೋಡಿ, ನಂದೇನೂ ಅಭ್ಯಂತರವಿಲ್ಲ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. So like the video, share the video and subscribe and support. Thank you. Have a nice day.